ದೈವಜ್ಞ ಕಾಲಚಕ್ರ ಕಾರ್ಯಕ್ರಮಕ್ಕೆ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಗೌರಿಶ್ರೀ. ಜ್ಯೋತಿಷ್ಯದ ಜ್ಞಾನದಿಂದ ಜೀವನದ ಮಾರ್ಗದರ್ಶನ, ಮನುಷ್ಯನ ನಂಬಿಕೆಗೆ ಹತ್ತಿರವಾದ ನಿಖರ ಭವಿಷ್ಯ, ಆರೋಗ್ಯ ಹಾಗೆ ನಾನಾ ರೀತಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ VTV ದೈವಜ್ಞ ಕಾಲಚಕ್ರ ವಿಶೇಷ ಕಾರ್ಯಕ್ರಮಕ್ಕೆ ಉಪ್ಪರ್ಗೆರೆ ಹಿರೇಮಠದ ಅಜಯ್ ಶಾಸ್ತ್ರಿಗಳು ಆಗಮಿಸಿದ್ದಾರೆ. ಈ ಶ್ರಾವಣ ಮಾಸದ ಪರ್ವ ದಿನಗಳಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬರುತ್ತಿದೆ. ಈ ಆರಾಧನೆಯ ವಿಶೇಷ ಹಾಗೂ ಆಚರಣೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸುವಿರಾ ಗುರುಗಳೇ? ವಾಗರ್ತೋ ಇವ ಸಂಪ್ರೋಕ್ತೋ ವಾಗರ್ತೋ ಜಗದಪ್ಪಿದರು ವಂದೇ ಪಾರ್ವತಿ ಪರಮೇಶ್ವರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಜಶೇ ಭವರೋಗಿಣ ವಿದಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ಶ್ರಾವಣ ಮಾಸದ ಪರ್ವ ದಿನಗಳಾಗಿರ್ತಕ್ಕಂಥ ಈ ಸಮಯದಲ್ಲಿ ಶ್ರೀ ಗುರು ಕಲಿಯುಗದ ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ ಬರ್ತಾ ಇದೆ. ಈ ಆರಾಧನೆಗಳ ಸಮಯದಲ್ಲಿ ಆಚರಣೆಗಳು, ರಾಯರಿಗೆ ಇಷ್ಟವಾಗುವಂತಹ ಆಚರಣೆಗಳು ನಮ್ಮಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ತಿಳಿದುಕೊಳ್ಳೋಣ. ಮೊದಲನೇದಾಗಿ 29ನೇ ತಾರೀಕಿನಿಂದ ಪೂರ್ವಾರಾಧನೆ ಪ್ರಾರಂಭ ಆಗ್ತಾ ಇದೆ. ಅದಾದ ನಂತರ 30ನೇ ತಾರೀಕು ಮಧ್ಯಾರಾಧನೆ ಇದೆ, 31ಕ್ಕೆ ಉತ್ತರಾರಾಧನೆ ಇದೆ. ಈ ಆರಾಧನೆಗಳು ಬರುತ್ತಿರುವ ಸಮಯದಲ್ಲಿ ಯಾರು ಎಲ್ಲ ರಾಯರನ್ನು ನಂಬಿದ್ದೀರೋ, ಯಾರೆಲ್ಲರೂ ರಾಯರ ಭಕ್ತಿಗೆ ಪಾತ್ರರಾಗಬೇಕು ಎಂದುಕೊಂಡಿದ್ದೀರೋ ಅವರೆಲ್ಲರೂ ಶುಚಿರ್ಭೂತರಾಗಿ ಬೆಳಗಿನ ಪೂರ್ವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ರಾಯರ ಒಂದು ಫೋಟೋ ಆಗಿರ್ಬೋದು ಅಥವಾ ವಿಗ್ರಹ ಆಗಿರ್ಬೋದು ಅಥವಾ ಮಠಕ್ಕೆ ಹೋಗಿ ಅಲ್ಲಿ ಪ್ರದಕ್ಷಿಣೆಗಳನ್ನು ಹಾಕಬೇಕು. ದೀರ್ಘದಂಡ ಪ್ರದಕ್ಷಿಣೆಗಳನ್ನು ಹಾಕಿ ನಂತರ ರಾಯರಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಸೇವೆಯ ಮಾಡುವ ಮೂಲಕ ನಿಮ್ಮ ಇಷ್ಟಾರ್ಥಗಳನ್ನು ನೀವು ಕೇಳ್ಕೋಬೋದು. ಅದಕ್ಕಿಂತ ಮುಖ್ಯವಾಗಿ ರಾಯರ ಹತ್ರ ನಿಮ್ಮ ಕಷ್ಟಗಳನ್ನು ಹೇಳುವುದಕ್ಕಿಂತ ಆ ನಿಮ್ಮ ಕಷ್ಟಗಳಿಗೆ ರಾಯರು ನಮ್ಮ ಹಿಂದೆ ಇದ್ದಾರೆ ಅಂತ ಹೇಳ್ಬಿಟ್ರೆ ರಾಯರಿಗೆ ಬಹಳ ಅತಿ ಹೆಚ್ಚು ಸಂತೋಷ ಆಗುತ್ತೆ. ಆ ಕಷ್ಟಗಳೇ ಎದುರು ಓಡೋಗ್ಬಿಡ್ತವೆ ಅಂತ ಹೇಳ್ತಾ ಇದ್ರು. ಈ ಆರಾಧನೆಯ ಸಮಯದಲ್ಲಿ ರಾಯರು ಸಾಕ್ಷಾತ್ ಬೃಂದಾವನದಲ್ಲಿ ಕುಳಿತುಕೊಂಡು ನಮ್ಮೆಲ್ಲರನ್ನು, ಯಾರ್ಯಾರು ನಾವು ಏನೇನು ಸೇವೆ ಮಾಡಿದ್ದೀವೋ ಎಲ್ಲರನ್ನು ನಮ್ಮ ಪ್ರೀತಿಯಿಂದ ನೋಡ್ತಾರೆ. ಅತ್ಯಂತ ದಯಾಳುವೆ ಅಂತ ಕರಿತೀವಿ ರಾಯರ್ನ. ನಾವು ಯಾಕೆ ಕರಿತೀವಿ? ಯಾಕೆ? ಯಾರು ದಯಾಳುಗಳಿಲ್ವೇ? ವಿಷ್ಣು ದಯಾಳು ಇಲ್ವೇ? ಆದರೆ ಅತ್ಯಂತ ದಯಾಳುಗಳೇ ರಾಘವೇಂದ್ರ ಸ್ವಾಮಿಗಳು ಅಂತ ಕರಿತೀವಿ. ಎದಕ್ಕೆ ನಾವು ಅತ್ಯಂತ ದಯಾಳುಗಳು ಅಂತ ರಾಘವೇಂದ್ರ ಸ್ವಾಮಿಗಳನ್ನ ನಾವು ಕರಿತೀವಿ ಅಂತಂದ್ರೆ, ಹೌದು, ಅವ್ರಿಗಿರ್ತಕ್ಕಂಥದ್ದೇ ಯಾರಿಗೂ ಇಲ್ಲ. ಯಾಕೆ ಅಂತಂದ್ರೆ ಸಾಕ್ಷಾತ್ ಪರಮಾತ್ಮನ ಸೇವೆಯನ್ನು ಮಾಡಿ ಮಾಡಿ ಪೂಜೆಯನ್ನು ಮಾಡಿ 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 ಸಾಕ್ಷಾತ್ ಪರಮಾತ್ಮ ಬಂದು ಬಾ ನಿನಗೆ ಮೋಕ್ಷದಾರಿಯನ್ನು ಕೊಡ್ತೀನಿ ಅಂತೇಳಿ ರಾಯರಿಗೆ ಕೇಳಿದಾಗ ರಾಯರು ಹೇಳ್ತಾರಂತೆ, ನನ್ನ ಜೊತೆಗೆ ಬರೋದಾದ್ರೆ ನಾನು ಇಷ್ಟು ಜನನ್ನು ಕರ್ಕೊಂಬರಕ್ಕೆ ಇವ್ರಿಗೆಲ್ಲರಿಗೂ ಮೋಕ್ಷ ಕೊಡು ಅಂತ ಹೇಳ್ತಾರಂತೆ. ಭಕ್ತಾದಿಗಳಿಗೆ ಎಲ್ಲರಿಗೂ ಕೇಳ್ತಾರಂತಮ್ಮ. ಕೇಳಿದಾಗ ಆಗ ಪರಮಾತ್ಮ ಹೇಳ್ತಾನಂತ, ಇಷ್ಟು ಜನಗಳಿಗೆ ಇಂಥ ದೈತ್ಯ ರಾಕ್ಷಸರಿದ್ದಾರೆ, ಇವರಿಗೆಲ್ಲ ನಾನು ಹೆಂಗ್ ಮೋಕ್ಷ ಕೊಡಬೇಕು ಅಂತೇಳಿ. ಕೊಡೋದಾದ್ರೆ ನನ್ನನ್ನು ಅವ್ರು ನಂಬ್ಕೊಂಡಿದ್ದಾರೆ, ಎಲ್ಲರಿಗೂ ಕೊಡು, ಇಲ್ಲಾಂದ್ರೆ ಯಾರಿಗೂ ಕೊಡಬೇಡ ಅಂತೇಳಿ. ನಿನ್ನ ಭಕ್ತಿಗೆ ಅವರನ್ನ ಶರಣಾಗತರಾಗಿ ಮಾಡ್ತೀನಿ, ನಾನು ಶರಣಾಗತರಾಗಿ ಮಾಡಿ ಅವರನ್ನು ಮೋಕ್ಷದಾರಿಗೆ ಸಿದ್ಧಪಡಿಸ್ತೀನಿ ಅಂತೇಳಿ ಪಣ ತೊಟ್ಟಿರ್ತಕ್ಕಂಥವ್ರು ಯಾರಾದರೂ ಒಂದು ಇದ್ರೆ ಅದು ನಮ್ಮ ರಾಘವೇಂದ್ರ ಸ್ವಾಮಿಗಳು ಅತ್ಯಂತ ದಯಾಳುಗಳು. ಅದಕ್ಕಾಗಿ ಇವಾಗ ನನಗೇನಾದರೂ ಪರಮಾತ್ಮ ಬಂದು, ನಿಮಗೇನಾದರೂ ಪರಮಾತ್ಮ ಬಂದು ಕೇಳಿದ ತಕ್ಷಣ ಏನು ಹೇಳ್ಬಿಡ್ತಾರೆ, ಕೊಟ್ಟುಬಿಡು ಮೋಕ್ಷ ಅಂತೇಳಿ ಹೋಗ್ಬಿಡ್ತೀವಿ. ಆದರೆ ರಾಯರ ಹಾಗೆ ಕೇಳಲಿಲ್ಲ. ರಾಯರು ಏನು ಕೇಳಿದ್ರಂದ್ರೆ, ಎಲ್ಲರಿಗೂ ನಿನ್ನನ್ನು ನಂಬುವಂತೆ ಮಾಡಿ ನಿನ್ನ ಭಕ್ತರನ್ನಾಗಿ ಮಾಡಿಸಿ ಅವರನ್ನೂ ಸಹಿತ ಮೋಕ್ಷಕ್ಕೆ ಬರುವಂತೆ ಮಾಡುತ್ತೇನೆ ಅಂತ ಒಂದು
ಶಕ್ತಿ ಮಾಡಿಕೊಡು ಅಂತ ಕೇಳಿದಾಗ ಅದಕ್ಕಾಗಿ 700 ವರ್ಷಗಳ ಕಾಲ ಬೃಂದಾವನದಲ್ಲಿರ್ತಾರೆ ರಾಯರು. ಪ್ರತಿ ವರ್ಷ ಅವರ ಆರಾಧನೆ ಬರ್ತಾ ಇದೆ, ಈ ವರ್ಷವೂ ಬರ್ತಾ ಇದೆ. ಈ ಆರಾಧನೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ, ರಾಯರಿಗೆ ವಿಶೇಷವಾದ ಸೇವೆ ಮಾಡೋಣ. ರಾಯರ ಫೋಟೋ ಮುಂದೆ ಕುತ್ಕೊಂಡು ನೀವು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅನ್ನುವ ಮಂತ್ರವನ್ನು 108 ಬಾರಿ ಜಪ ಮಾಡಿ ಮತ್ತು ರಾಯರ ಮಠಕ್ಕೆ, ರಾಯರ ದೇವಸ್ಥಾನಕ್ಕೆ ಹತ್ತಿರದಲ್ಲಿರ್ತಕ್ಕಂಥಲ್ಲಿ ಹೋಗ್ಬಿಟ್ಟು ಅಲ್ಲಿ ವಿಶೇಷವಾಗಿ 108 ದೀರ್ಘದಂಡ ನಮಸ್ಕಾರಗಳನ್ನ ಗಂಡು ಮಕ್ಕಳು ಮಾಡಬೇಕು, ಹೆಣ್ಣು ಮಕ್ಕಳು ಮೊಣಕಾಲು ಊರಿ ನಮಸ್ಕಾರಗಳನ್ನು ಮಾಡಬೇಕು. ಆ ದಿನ ಸಾತ್ವಿಕ ಆಹಾರ, ಈ 3 ದಿನಗಳ ಕಾಲ ಸಾತ್ವಿಕ ಆಹಾರಗಳನ್ನು ಮಾಡಬೇಕು. ಮತ್ತು ಈ ಶ್ರಾವಣ ಮಾಸದ ಪರ್ವಕಾಲದಲ್ಲಿ ಯಾರು ಮಾಂಸಾಹಾರ ಮದ್ಯ ಸೇವನೆ ಮಾಡದ ಹಾಗೆ ಮತ್ತು ಸಾತ್ವಿಕ ಆಹಾರಗಳನ್ನು ಈರುಳ್ಳಿ ಬೆಳ್ಳುಳ್ಳಿಗಳಿಂದ ದೂರ ಮುಕ್ತರಾಗಿ ಇದ್ದು ಬ್ರಹ್ಮಚರ್ಯವನ್ನು ಪಾಲನೆ ಮಾಡೋದರಿಂದ ಆ ಸಾಕ್ಷಾತ್ ರಾಘವೇಂದ್ರರಿಗೆ ಭಕ್ತಿಯಿಂದ ನಾವು ನಮನ ಮಾಡಿ ಮತ್ತು ಅವರಲ್ಲಿ ಐಕ್ಯವಾಗುವಂತಹ ಮೋಕ್ಷ ಪಡೆಯುವಂತಹ ಸಾಧನವನ್ನು ಮಾಡೋಣ. ಇದು ಈ ಶ್ರಾವಣ ಮಾಸದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಲ್ಲಿ ಮಾಡಬೇಕಾಗುವಂತಹ ಆಚರಣೆ ಮತ್ತು ವಿಶೇಷಗಳು. ಗುರುಗಳೇ, ಈ ಆರಾಧನೆ ಆಚರಣೆಯಿಂದ ಆಗುವ ಫಲಗಳು ಏನು ತಿಳಿಸ್ಕೊಡ್ತೀರಾ? ನೋಡಿ ಅಮ್ಮ, ಈ ಆರಾಧನೆ ಮಾಡುವ ಸಮಯದಲ್ಲಿ ಭಕ್ತಾದಿಗಳೆಲ್ಲರೂ ರಾಯರಿಗೆ ದೀರ್ಘದಂಡ ನಮಸ್ಕಾರ ಹಾಕಿರ್ಬೋದು ಮತ್ತು 108 ಪ್ರದಕ್ಷಿಣೆಗಳನ್ನು ಹಾಕೋದ್ರಿಂದ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಒಂದು ಪದ್ಧತಿ ಇದೆ. ಯಾವುದೇ ಗುರುಗಳಿಗೆ ನಾವು ಸೇವೆ ಮಾಡೋದರಿಂದ, ಗುರು ಭಕ್ತಿಗೆ ನಾವು ನಡ್ಕೊಳೋದ್ರಿಂದ ಮೊದಲನೇದಾಗಿ ನವಗ್ರಹಗಳಿಂದ ಆಗುವಂತಹ ದೋಷಗಳು ಮುಕ್ತಿ ಹೊಂದ್ತೀವಿ. ಮತ್ತು ಗುರು ರಾಯರು ಅತ್ಯಂತ ದಯಾಳುಗಳಾದಂಥ ರಾಯರ ಸೇವೆ ಮಾಡೋದ್ರಿಂದ ನಾವು ಏನಾಗುತ್ತೆ ಅಂತಂದರೆ ಗುರು ಪಾತ್ರರಾಗ್ತೀವಿ, ಗುರುವಿನ ದೃಷ್ಟಿಗೆ ಪಾತ್ರರಾಗ್ತೀವಿ. ಹೀಗೆ ಒಂದು ಸಣ್ಣ ಕಥೆ ಇದೆ, ಅದು ಹೇಳಬೇಕು ಅಂತಂದರೆ, ಒಬ್ಬ ವ್ಯಕ್ತಿ ಇರ್ತಾನೆ, ಬಹಳ ದೈವಜ್ಞನಾಗಿರ್ತಾನೆ, ಬಹಳ ಒಂದು ಭಕ್ತಿಯಿಂದ ಇರ್ತಾನೆ. ಅವನು ದಿನನಿತ್ಯವಾದಂತಹ ಕರ್ಮಗಳನ್ನು ಮಾಡಿಕೊಂಡು, ಅವನ ನಿತ್ಯ ಕರ್ಮಗಳನ್ನ ಮಾಡಿಕೊಂಡು ಅವನು ಜೀವನ ಉಪಾಧ್ಯಾಯ ಮಾಡ್ತಾ ಇರ್ತಾನೆ. ಆ ವ್ಯಕ್ತಿಗೆ ಏನಾಗುತ್ತೆ ಅಂತಂದ್ರೆ, ಒಬ್ಬ ದೊಡ್ಡ ಧನಿಕನಾದಂತಹ ದಣಿ ಬಂದ್ಬಿಟ್ಟು, ಯಾಕೆ ನೀನು ಕಟ್ಟಿಗೆ ಹೊಡೆದು ವ್ಯಾಪಾರ ಮಾಡ್ತೀಯಾ, ಈಗ ತಗೋ ನಿನಗೊಂದಿಷ್ಟು ದುಡ್ಡನ್ನು ಕೊಟ್ಬಿಡ್ತೀನಿ ನಾನು, ಈ ದುಡ್ಡನ್ನು ಕಟ್ಕೊಂಡು ನೀನೆಲ್ಲ ಇದು ಮಾಡು, ಒಳ್ಳೆ ಜೀವನ ರೂಪಿಸ್ಕೊ ಅಂತಾನೆ. ಅದನ್ನ ಏನು ಮಾಡ್ತಾನೆ, ಆ ದುಡ್ಡನ್ನು ತಗೊಂಡು ಬರ್ತಾನೆ. ದುಡ್ಡನ್ನು ತಗೊಂಬಂದು ಅಡುಗೆ ಮಾಡ್ಕೋಬೇಕು ಅಂತೇಳಿ ಆ ದೈವಜ್ಞ ಏನು ಮಾಡ್ತಾನೆ, ಬೆಂಕಿಗೆ ಕಟ್ಟಿಗೆನ ಕಡ್ಕೊಂಬರ್ಬೇಕು ಅಂತೇಳಿ ಹೋಗ್ತಾನೆ. ಕಟ್ಟಿಗೆನ ಕಡ್ಕೊಂಬರ್ಬೇಕು ಅಂತ ಹೋಗ್ತಾನೆ. ಹಾಗೆ ನೀರು ತರಬೇಕು ಅಂತ ಹೋಗ್ತಾನೆ. ನೀರು ತರಬೇಕು ಅಂತ ಹೋದಾಗ ಅಲ್ಲಿರ್ತಕ್ಕಂತಹ ಆ ಮಗಿ, ಆಗಿನ ಕಾಲದಲ್ಲಿ ಮಗಿ ಅಂತ ಇರ್ತಾ ಇತ್ತು, ಗಡಿಗೆನಲ್ಲಿ ದನವನ್ನು ಕೊಡ್ತಾ ಇದ್ರು. ಆ ದನವನ್ನು ಆ ನೀರಿನ ಕಟ್ಟೆ ಮೇಲೆ ಇಟ್ಬಿಟ್ಟು ಹೋಗ್ತಾನೆ. ಆ ಕಟ್ಟೆ ಮೇಲಿಂದ ಆ ಬಾವಿ ಒಳಗಡೆ ಆ ದನ ಬಿದ್ದುಬಿಡುತ್ತೆ. ಮತ್ತೆ ಆ ವ್ಯಕ್ತಿ ಬರ್ತಾನೆ, ಅಯ್ಯೋ ದನ ಕಳ್ಕಂಡೆ ಅಂತ ಬೇಜಾರಾಗಲಿಲ್ಲ, ದೇವರ ಇಚ್ಛೆ ಹೇಗಿತ್ತು ಅಂತ ಅನ್ಕೊಂಡು ಮತ್ತೆ ಪ್ರತಿದಿನದಂತೆ ಮಾರನೇ ದಿನ ಕಟ್ಟಿಗೆ ಕಡಿಯೋದಕ್ಕೆ ಹೋಗ್ತಾನೆ. ಆ ಕಟ್ಟಿಗೆ ಕಡಿಯೋಕ್ಕೆ ಹೋದಾಗ ಮತ್ತೆ ಏನಾಗುತ್ತೆ, ಆ ವ್ಯಕ್ತಿಗೆ ಮತ್ತೆ ಆ ದೈವಜ್ಞ ಎದುರು ಬರ್ತಾನೆ. ಆ ಶ್ರೀಮಂತ ಬರ್ತಾನೆ, ಅಲ್ಲಯ್ಯ ನಿನಗೆ ನೆನ್ನೆ ನಾನು ಇಷ್ಟು ಹಣ ಕೊಟ್ಟೆ, ಆದರೂ ಮತ್ತೆ ನೀನು ಇವತ್ತು ಕಟ್ಟಿಗೆ ಕಡಿಯೋಕ್ಕೆ ಬಂದಿಯಲ್ಲ ಅಂದರೆ ಅದು ನಾನು ಕಳ್ಕೊಂಡ್ಬಿಟ್ಟೆ ಅಂತಾನೆ. ಸರಿ ಆಯ್ತು, ಇವತ್ತು ನನ್ನ ಕೊಳ್ಳಲ್ಲಿರ್ತಕ್ಕಂಥ ಕಂಠಿ ಹಾರನ ಕೊಡ್ತೀನಿ, ತಗೊಂಡೋಗಿದ್ದು ಮಾರ್ಕೊಂಡು ಜೀವನ ಮಾಡು ಅಂತಾನೆ. ಆ ಕಂಠಿ ಹಾರನ ತಗೊಂಡು ಹೋಗ್ತಾನೆ. ಹೋಗಿ ಆ ಮನೆಯಲ್ಲಿರ್ತಕ್ಕಂತಹ ನೀರಿನ ಮಗಿಯನ್ನು ತಗೊಂಡು ಮತ್ತೆ ಹೋಗ್ತಾನೆ. ಹೋಗಿ ಆ ಕಟ್ಟೆ ಮೇಲೆ ಇಟ್ಕೊಂಡಾಗ ಒಂದು ಹದ್ದು ಬಂದ್ಬಿಟ್ಟು ಏನ್ ಮಾಡುತ್ತೆ, ಆ ಕಂಠಿ ಹಾರನ ತಗೊಂಡು ಹೋಗ್ಬಿಡುತ್ತೆ. ಹೋದ ನಂತರ ಮತ್ತೆ ಮಾರನೇ ದಿನ ಬೆಳಿಗ್ಗೆ ಮತ್ತೆ ಅದೇ ತರ ಕಟ್ಟಿಗೆ ಕಡಿಯಕ್ಕೆ ಹೋಗ್ತಾನೆ. ಮತ್ತೆ ಒಂದಿಷ್ಟು ಧನವನ್ನು ಕೊಡ್ತಾನೆ, ಬೆಳ್ಳಿ ರೂಪಾಯಿಗಳನ್ನ ಕೊಡ್ತಾನೆ. ಆ ಬೆಳ್ಳಿ ರೂಪಾಯಿಗಳನ್ನ ತಗೊಂಡು ಮನೆಯಲ್ಲಿ ಇಟ್ಟಿರ್ತಾನೆ. ಯಾರೋ ಪಕ್ಕದ ಮನೆಯವರು ಮನೆಯಲ್ಲಿ ಯಾರೂ ಇಲ್ಲ ಅನ್ಕೊಂಡು ಒಂದು ಗಡಿಗೆ ಬೇಕಾಗಿರುತ್ತೆ ಅವ್ರಿಗೆ. ಆ ಗಡಿಗೆನ ತಗೊಂಡು ಹೋಗೋದಕ್ಕಂತ ಬರ್ತಾರೆ. ಇವನಲ್ಲಿರಲ್ಲ, ಅಲ್ಲೇ ಹೊಸ ಗಡಿಗೆ ಇರೋದನ್ನ ನೋಡಿ ಆ ಗಡಿಗೆನ ತಗೊಂಡು ಹೋಗ್ಬಿಡ್ತಾರೆ. ಆ ವ್ಯಕ್ತಿ ತಗೊಂಡು ಹೋದ ತಕ್ಷಣ ಆವಾಗ್ಲೂ ಇದಾಗ್ಲಿಲ್ಲ. ಮತ್ತೆ ಮಾರನೇ ದಿನ ಬಂದ್ಬಿಟ್ಟು ಮತ್ತೆ ಕಟ್ಟಿಗೆ ಕಡಿಯಕ್ಕೆ ಹೋಗ್ತಾನೆ. ಆ ಶ್ರೀಮಂತ ನೋಡಿ ಬಹಳ ಬೇಜಾರಾಗ್ತಾನೆ. ಬೇಜಾರಾದ್ಮೇಲೆ ನಿನಗೆ ಎಷ್ಟಾದ್ರೂ ಇಲ್ಲ, ನಿನ್ನ ಕರ್ಮನೇ ಅಂತದಂತೇಳಿ. ಆಗ ಗುರು ಆಗಿರ್ತಕ್ಕಂಥ ಒಂದು ಗುರುಗ್ರಹ ಬಂದ್ಬಿಟ್ಟು ಏನ್ ಮಾಡುತ್ತೆ, ನೋಡು ಇಲ್ಲಿವರೆಗೂ ನೀನು ಏನೇನೋ ಮಾಡಿದೆ, ಮುಗೀತು, ಈಗ ನನ್ನ ದೃಷ್ಟಿ ಬಿಡ್ತೀನಿ, ಎಲ್ಲ ಸರಿ ಹೋಗುತ್ತೆ, ನೋಡು ನನ್ನ ದೃಷ್ಟಿ ಹೆಂಗಿರುತ್ತೆ ಅಂತ ಹೇಳ್ತಾರೆ. ಆ ದೃಷ್ಟಿ ಹೆಂಗಿರುತ್ತೆ ಅಂತೇಳಿ, ದೈವ ದೃಷ್ಟಿ ಯಾವ ರೀತಿ ಇರುತ್ತೆ ಅಂತೇಳಿ ನೋಡಿದಾಗ ಅವನು ದಿನನಿತ್ಯವಾದ ಕರ್ಮವನ್ನು ಮುಗಿಸ್ಕೊಂಡು ಕಟ್ಟಿಗೆ ವ್ಯಾಪಾರ ಮಾಡಿಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದ್ಮೇಲೆ ಮತ್ತೆ ಕಟ್ಟಿಗೆಗೆ ಅಡಿಗೆ ಮಾಡ್ಕೋಬೇಕು ಅಂತೇಳಿ
ಒಂದಿಷ್ಟು ಕಟ್ಟಿಗೆ ಕಡಿಯೋದಕ್ಕೆ, ಒಣ ಕಟ್ಟಿಗೆಗಳನ್ನ ಕಡಿಯೋದಕ್ಕೆ ಮರಕ್ಕೆ ಹೋಗ್ತಾನೆ. ಫಸ್ಟ್ ಸಿಗದೆ ಆ ಕಂಠಿ ಹಾರ ಸಿಗುತ್ತೆ. ಆ ಕಂಠಿ ಹಾರ ತಗೋದಲ್ಲೋ ನನ್ನ ಕಂಠಿ ಹಾರ ಇಲ್ಲೇ ಇದೆ ಅಲ್ಲ ಅಂತಾನೆ. ಆಮೇಲೆ ಅದಾದ್ಮೇಲೆ ಬಾವಿಗೆ ನೀರ್ ತಗೊಳಕ್ ಹೋಗ್ತಾನೆ. ಆ ನಗೆ ಇರ್ತಕ್ಕಂಥ ನಾಣ್ಯಗಳೆಲ್ಲ ಸಿಕ್ಬಿಡ್ತವೆ, ಬಂಗಾರದ ನಾಣ್ಯಗಳು. ಮತ್ತೆ ಅದಾದ್ಮೇಲೆ ಮನೆಗೆ ಬರ್ತಾನೆ. ಮನೆಗೆ ಬಂದ ತಕ್ಷಣನೇ ಆ ವ್ಯಕ್ತಿ ಏನ್ ಗಡಿಗೆ ತಗೊಂಡೋಗಿರ್ತಾರಲ್ಲ, ಆ ವ್ಯಕ್ತಿ ತಂದು ಏನಪ್ಪಾ ಇದ್ರ ತುಂಬಾ ಬೆಳ್ಳಿ ನಾಣ್ಯ ಇಟ್ಕೊಂಡಿದೀಯಾ, ನೀನು ಹೇಳ್ಬೇಕಾ ಇಲ್ವಾ, ಈ ತರ ಬಿಟ್ಟೋಗಿದೀಯಾ ಅಂತೇಳಿ ಆ ಬೆಳ್ಳಿ ನಾಣ್ಯನೆಲ್ಲ ಕೊಡ್ತಾರೆ. ಅದೇ ರೀತಿ ಇದರ ಅರ್ಥ ಏನು ಅಂತಂದ್ರೆ, ಒಂದು ಬಾರಿ ಗುರುವಿನ ದೃಷ್ಟಿ, ಒಂದು ಬಾರಿ ದೈವದ ದೃಷ್ಟಿ, ನಾವು ಮಾಡಿರ್ತಕ್ಕಂಥ ಕರ್ಮ ಫಲಗಳು ನಮಗೆ ಸಿಕ್ತು ಅಂತಂದ್ರೆ ಅದು ಯಾವುದೇ ರೀತಿ ಇರಲಿ, ಎಂಥ ಕಷ್ಟಗಳಲ್ಲಿ ಮಾಯ ಆಗುತ್ತೆ ಅನ್ನೋದಕ್ಕೆ ಈ ಕಥೆಯ ಉದಾಹರಣೆ ಇರುತ್ತೆ. ಅದಕ್ಕಾಗಿ ಇಲ್ಲಿ ನಾವು ಗುರು ರಾಯರ ಸೇವೆ ಮಾಡೋದ್ರಿಂದ, ಗುರು ರಾಯರ ದರ್ಶನ ಮಾಡೋದರಿಂದ, ಗುರು ರಾಯರನ್ನು ಭಕ್ತಿಯಿಂದ ಮನದಲ್ಲಿ ನೆನೆಯೋದರಿಂದ, ಗುರು ರಾಯರು ನಮ್ಮ ಬೆನ್ನ ಹಿಂದೆ ಇದ್ದಾರೆ ಅಂತೇಳಿ ಆ ಕಷ್ಟಗಳಿಗೆ ತಿಳಿದ ತಕ್ಷಣವೇ ಏನಾಗುತ್ತೆ, ನಮ್ಮಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ಪರಿಹಾರ ಆಗ್ತವೆ. ಮುಂದೆ ನಮಗೆ ಸುಖ ಫಲಗಳು ಸಿಗುತ್ತವೆ. ಎಲ್ಲ ರೀತಿಯಿಂದಲೂ ನಮಗೆ ಒಳ್ಳೆಯದಾಗುತ್ತೆ. ಇದೇ ನಮ್ಮ ಗುರು ರಾಯರ ಸೇವೆ ಮಾಡೋದ್ರಿಂದ ಸಿಗುವಂತಹ ಫಲ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ದೈವಜ್ಞ ಕಾಲಚಕ್ರ ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗುತ್ತೇನೆ. ಅಲ್ಲಿಯವರೆಗೂ ನೋಡ್ತಾ ಇರಿ VTV.